ಏನೋ ಮಲ್ಲಿಗೆ ನನ್ನ ಹುಡ್ಕೊಂಡು ಪೊಲೀಸ್ನವ್ರು ಬರ್ತಾರೆ ಅನ್ಕೊಂಡಿದ್ದೆ. ಡಾಕ್ಟರ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಿಲ್ಲ.
ಪೊಲೀಸ್ನವರು ಕ್ರಿಮಿನಲ್ಸ್ ಹುಡ್ಕೊಂಡು ಹೋಗ್ತಾರೆ, ಡಾಕ್ಟ್ರು ಪೇಷಂಟ್ಸ್ ಹುಡ್ಕೊಂಡು ಹೋಗ್ತಾರೆ. ಮಿಸ್ಟರ್ ಶಿವ, ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದವರು ಈ ರೀತಿ ಗುರುತನ್ನು ಬಿಟ್ಬಿಟ್ಟು ಬರ್ತಾರಾ? ಅಣ್ಣ, ಇಲ್ಲಿ ಒಂದೊಂದು ದಿನಾನೂ ಕಳೆಯೋದು ತುಂಬಾ ಕಷ್ಟ ಆಗಿದೆ. ನನ್ನ ಬಾಳೆ ಬೆಂಕಿಲಿ ಬೇಯ್ತಾ ಇದೆ. ಸಾಯ್ತೀನೋ ಬದುಕ್ತೀನೋ ಒಂದೂ ಗೊತ್ತಾಗ್ತಿಲ್ಲ. ನೀನ್ ತಕ್ಷಣ ಬರದೆ ಹೋದ್ರೆ ನಾನಂತೂ ಬದುಕೋದಿಲ್ಲ. ಐ ಆಮ್ ಸಾರಿ ಶಿವ. ಅದ್ರ ಮೇಲೆ ಅರ್ಜೆಂಟ್ ಅಂತ ಬರೆದಿದ್ರಿಂದ ನಾನು ಅದನ್ನು ಓದಬೇಕಾಯ್ತು. ಪರವಾಗಿಲ್ಲ ಡಾಕ್ಟರ್, ನನಗೆ ಗೊತ್ತಾಗಬಾರ್ದು ಅಂತ ಬಚ್ಚಿಟ್ಟಿದ್ರಲ್ಲ ನನ್ನ ಮೆಡಿಕಲ್ ರಿಪೋರ್ಟ್, ಅದನ್ನು ನಾನು ಓದ್ಬಿಟ್ಟೆ. ಮಿಸ್ಟರ್ ಶಿವ, ನಿಮ್ಮಿಂದ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ. ಆದರೆ ಮನಸ್ಸಿಗೆ ಶಾಕ್ ಕೊಡುವಂತ ಯಾವುದೇ ವಿಷಯನ ತಕ್ಷಣ ಹೇಳಬಾರ್ದು ಅಂತ ಸುಮ್ಮನೆ ಇದೆ. ಶಾಕ? ಡಾಕ್ಟರ್, ನನ್ನ ಜೀವನದಲ್ಲಿ ಎಷ್ಟೋ ಶಾಕ್ಗಳನ್ನ ನಾನು ನೋಡಿದ್ದೀನಿ. ನನ್ನ ಹೃದಯ ತುಂಬ ಗಟ್ಟಿ, ಯಾವುದಕ್ಕೂ ನಾನು ಸಾಯಲ್ಲ. ಯಾಕೆ ಹೀಗೆ ಮಾತಾಡ್ತೀರಾ? ಕಳೆದು ಹೋದ ನೆನಪುಗಳೆಲ್ಲ ಜ್ಞಾಪಕಕ್ಕೆ ಬಂದಾಗ ಮಾತು ಹೀಗಾಗುತ್ತೆ. ಆಗ ನಾನು ಎಷ್ಟು ಸಂತೋಷವಾಗಿದ್ದೆ ಗೊತ್ತಾ? ನಾನು ಲೀವಲ್ಲಿ ಊರಿಗೆ ಬಂದಾಗ ಸಾಧಾರಣ ಮೆಕ್ಯಾನಿಕ್ ಆದ ಕೃಷ್ಣ ನನಗೆ ಪರಿಚಯ ಆದ. ಅವನ ಪ್ರೀತಿ ವಿಶ್ವಾಸಕ್ಕೆ ನಾವೆಲ್ಲ ಸೋತೋದ್ವಿ. ನನಗೆ ಮೇಲಧಿಕಾರಿಗಳಿಂದ ತಕ್ಷಣ ಡ್ಯೂಟಿ ಜಾಯ್ನ್ ಆಗಬೇಕಂತ ಟೆಲಿಗ್ರಾಮ್ ಬಂತು. ನಾನು ಊರಿಗೆ ಹೋದೆ. ಬಾರ್ಡರ್ ಏರಿಯಾದಲ್ಲಿ ತುಂಬ ಗಲಾಟೆ ಆಗ್ತಾ ಇದ್ದರಿಂದ ನಾನು ಊರಿಗೆ ಬರೋಕ್ಕಾಗಲಿಲ್ಲ. ನನಗೂ ಯಾರು ನಂಟಿರಲಿಲ್ಲ, ನನ್ನ ಗೌರಿಗೂ ಯಾವ ಬಂಧುಗಳೂ ಇರಲಿಲ್ಲ. ಸ್ವಂತ ತಮ್ಮನ ಹಾಗಿದ್ದ ಕೃಷ್ಣ ನನ್ನ ಕುಟುಂಬನೇ ನೋಡ್ಕೋತಾ ಇದ್ದ. ಆ ದೇವರು ಇಂಥ ಪ್ರಾಣ ಸ್ನೇಹಿತನ ಯಾಕೆ ಕೊಟ್ಟ ಅಂತ ಗೊತ್ತಾಗಲಿಲ್ಲ. 2 ವರ್ಷ ಆದಮೇಲೆ ನಾನು ರಜಾ ತಗೊಂಡು ನನ್ನ ಹೆಂಡತಿ ಮಗು ನೋಡೋಣ ಅಂತ ಊರಿಗೆ ಬಂದೆ.